ವೆಲ್ಕಮ್ ಟು ಮಿನಿ ಬ್ಲಾಗ್. ನಾ ಹೇಳಿದ್ನಲ್ವಾ ಮನೇಲಿ 2 to 3 ಟೈಪ್ಸ್ ಆಫ್ ಐಬಿಸ್ಕಸ್ ಇದೆ, ಅದು ಮೊಗ್ಗಾಗಿದೆ ಅಂತ. ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ ನೀವು. ಅದರಲ್ಲಿ ಈಗ ಕೆಲವೊಂದು ಹೂಗಳಾಗಿವೆ, ಕೆಲವೊಂದು ಮೊಗ್ಗು ಉದುರೋಗ್ಬಿಟ್ಟಿದೆ ನೋಡಿ. ಇದು ಸಣ್ಣದು ರೆಡ್ ಕಲರಲ್ಲಿ ಐಬಿಸ್ಕಸ್ಸು, ಇದು ಯೆಲ್ಲೋ ಐಬಿಸ್ಕಸ್ಸು. ಇದರಲ್ಲಿ ಕೂಡ ಕೆಲವೊಂದು ಮೊಗ್ಗು ಉದುರೋಗ್ಬಿಟ್ಟಿವೆ, ಆದರೂ ಒಂದೆರಡು ಹೂವು ಆಗಿದೆ, ಅದನ್ನ ತೋರಿಸ್ತೀನಿ ನೋಡಿ. ಯೆಲ್ಲೋ ಕಲರ್ ಹೂವು, ಒಳಗೆ ರೆಡ್ಡು, ಪಿಂಕು, ಆರೆಂಜ್, ಯೆಲ್ಲೋ ಅಂತ ಕಲರ್ ಶೇಡ್ ಚೆನ್ನಾಗಿದೆ ಅಲ್ಲ. ಇದು ಕಾಕಡ. ಮತ್ತು ಇದಾದಮೇಲೆ ಇನ್ನೊಂದು ಐಬಿಸ್ಕಸ್ಸು, ಇದರಲ್ಲಿ ಕೂಡ ಮೊಗ್ಗಾಗಿವೆ. ಈ ಗಿಡದಲ್ಲಿ, ಇನ್ನೊಂದು ಗಿಡದಲ್ಲಿ ಹೂವು ನೋಡಿ, ಅದೊಂಥರ ಹಿಂಗೆ ಗುಂಡಾಗಿದೆ ಐಬಿಸ್ಕಸ್ಸು. ಎಷ್ಟು ಟೈಪ್ಸ್ ಇದೆ ನೋಡಿ. ಇದು ಬಟನ್ ರೋಸು. ನಾನು ನಿಮಗೊಂದು ಟಿಪ್ಸ್ ಹೇಳಬೇಕು. ಯಾವುದೇ ಗಿಡಗಳಲ್ಲಿ ಹೂವು ಬಂದರೆ ಅದನ್ನು ಹಾಗೆ ಬಿಟ್ಬಿಡ್ಬಿಡಿ, ಅದನ್ನ ತೆಗೆದುಬಿಡಿ. ಹಾಗಂತ ಹೇಳ್ಬಿಟ್ಟು ಕೈಯಲ್ಲಿ ಗಿಂಡೋದು ಆ ರೀತಿ ಎಲ್ಲ ಮಾಡಬೇಡಿ. ನೈಲ್ಸ್ ಎಲ್ಲ ಟಚ್ ಆದರೆ ಗ್ರೋತ್ ಕಡಿಮೆ ಆಗುತ್ತೆ ಗಿಡಗಳದ್ದು. ಅದರಿಂದ ಒಂದು ಸಿಸರ್ ತಗೊಂಡು ತೆಗೆದುಬಿಡಿ ಗಿಡಗಳಿಂದ ಹೂಗಳನ್ನ. ಇದು ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಅಜ್ಜಿ ಮನೇಲಿ ನಮ್ಮ ಅತ್ತೆ ಅರೇಂಜ್ ಮಾಡಿರೋದು ಕಾಂಪೌಂಡಲ್ಲಿ. ಕೆಲವೊಂದು ಶೋ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಹೊರಗೆ ಈ ರೀತಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ. ಇದು ಮನಿ ಪ್ಲ್ಯಾಂಟು, ಇದು ಶೋ ಪ್ಲ್ಯಾಂಟು. ಇದು ಕೂಡ ಶೋ ಪ್ಲ್ಯಾಂಟೇ, ತುಂಬ ದೊಡ್ಡದು, ಬಟ್ ಬೆಳ್ಕೊಂಡು ಆಗಿದೆ ನೋಡಿ. ಅದ್ರ ಕಾಂಡನೇ ಎಷ್ಟು ದಪ್ಪ ಇದೆ, ಬೆಳ್ಕೊಂಡು ಆಗಿ ಬೆಳೆದಿದೆ. ಅದಕ್ಕೆ ಗ್ರಿಲ್ ಸಪೋರ್ಟ್ ಕೊಟ್ಟಿದ್ದೀವಿ. ಇದು ಕೂಡ ಶೋ ಪ್ಲ್ಯಾಂಟು. ಪಕ್ಕದಲ್ಲಿ ಸ್ನೇಕ್ ಪ್ಲ್ಯಾಂಟು. ಇದು ತುಳಸಿ ಗಿಡ, ಇದು ಕೂಡ ಶೋ ಪ್ಲ್ಯಾಂಟು. ಇದು ಟೇಬಲ್ ರೋಸ್ ಅಂತಾರಲ್ವ ಅದರದ್ದು. ಮತ್ತು ಮನೆ ಒಳಗೆ ಕೆಲವೊಂದು TV ಯೂನಿಟ್ ಹತ್ರ ಇಟ್ಟಿದ್ದೀವಿ. ಇದು ಯಾವುದೇ ಸೀಡ್ಸ್ ಆಗಲಿ, ಸಣ್ಣದ ಗಿಡಗಳಾಗಲಿ, ಫಸ್ಟು ಇಲ್ಲಿ ಗ್ರೋ ಮಾಡಿಬಿಟ್ಟೆ ನಮ್ಮ ಅತ್ತೆ ಟೆರಸಲ್ಲಿ ಹಾಕೋದು. ಇಂಡೋರ್ ಪ್ಲ್ಯಾಂಟ್ಸು ಇದೆ, ಔಟ್ಡೋರ್ ಪ್ಲ್ಯಾಂಟ್ಸು ಇದೆ. ಈ ರೀತಿ ಸಣ್ಣ ಸಣ್ಣ ಬೌಲ್ಸು ಹುಡುಕಿ ತಗೊಂಡಿದ್ದಾರೆ ನಮ್ಮ ಅತ್ತೆ. ಈ ರೀತಿ ಸಣ್ಣ ಗಿಡಗಳನ್ನ ಫಸ್ಟು ಜೋಪಾನ ಮಾಡಬೇಕಲ್ವ, ಅದಕ್ಕೆ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಸ್ವಲ್ಪ ದೊಡ್ಡದಾದ್ಮೇಲೆ ಟೆರಸ್ ಮೇಲೆ ಹಾಕ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಗಿಡಗಳು ಎಷ್ಟು ಜನರಿಗೆ ಇಷ್ಟನೋ ಕಮೆಂಟ್ ಮಾಡಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.